ಇಲ್ಲ, ನಾನು ಕಳೆದ 2.25 ವರ್ಷ ನಾನು ಕೂಡ ಗಮನಿಸ್ತಾ ಇದ್ದೇನೆ. ನನ್ನ ನಡವಳಿಕೆ ಬಗ್ಗೆ ನನಗೆ ಯಾವುದೇ ರೀತಿ ಅನುಮಾನಗಳಿಲ್ಲ. ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ ಅಂತ ಹೇಳಿದ್ರೆ ನಾನು ಅನ್ಫಿಟ್ ಟು ಬಿ ಪಾರ್ಟಿ ಪ್ರೆಸಿಡೆಂಟ್. ಅದು ನನ್ನ ಕಡೆಯಿಂದ ಅಂತ ಅಪಚಾರ ಆಗಿದೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಹಾಗಾಗಿ ನಾನು ಕೂಡ ನನಗೆ ನಾನು ಪ್ರಶ್ನೆ ಮಾಡ್ಕೊಳ್ತಾ ಇರ್ತೇನೆ, ಎಲ್ಲಿ ಎಡುತ್ತಾ ಇದ್ದೇನೆ, ಎಲ್ಲಿ ಅಂತೇಳಿ ನನ್ನನ್ನು ನಾನು ಪ್ರಶ್ನೆ ಮಾಡ್ಕೊಳ್ತಾ ಇದ್ದೇನೆ. ಆದ್ರೆ ಎಲ್ಲದಕ್ಕೂ ಕೂಡ ಬರುವಂತದ್ದು ಉತ್ತರ ಸಿಗ್ತದೆ. ಹಿರಿಯರಿಗೆ ಅಗೌರವ ಮಾಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ, ಅದರ ಅವಶ್ಯಕತೆನೂ ಕೂಡ ನನಗಿಲ್ಲ. ಇವತ್ತು ಬೇರೆ ಬೇರೆ ಹೆಸರುಗಳನ್ನ ಉಲ್ಲೇಖ ಮಾಡಿದ್ರೆ ನಾವು ಯಾರ ಬಗ್ಗೆನೂ ಕೂಡ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ರಾಜ್ಯದಲ್ಲಿ ಯಾರಿಗೆ ಪಕ್ಷದ ಜವಾಬ್ದಾರಿನ ಕೊಟ್ರೆ ಮುಂದೆ ಪಕ್ಷಕ್ಕೆ ಒಳ್ಳೇದಾಗ್ತದೆ ಎಲ್ಲವನ್ನು ಕೂಡ ಚರ್ಚೆ ಮಾಡಿ ಇವತ್ತು ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನು ಕೊಟ್ಟಿರುವಂತದ್ದು. ಬರುವಂತ ದಿನಗಳು ಎಲ್ಲವೂ ಕೂಡ ಸರಿ ಹೋಗ್ತದೆ. ನನ್ನ ನಡವಳಿಕೆ ನೋಡಿದ್ರೆ ನಿಮ್ಗೇನಾರ ಅನ್ಸುತ್ತೆ ಹಿರಿಯರಿಗೆ ಗೌರವ ಕೊಡಲ್ಲ ಅಂತ ಹೇಳಿ. ಡಿ ವಿ ಸದಾನಂದ ಗೌಡರು ಅಡ್ಡ ಮತದಾನ ಅಂದ್ರೆ ಮತದಾನ ಆದ್ಮೇಲೆ ಮಾರದನ ನನಗೂ ಕೂಡ ದೂರವಾಣಿ ಕರೆ ಮಾಡಿದ್ರು. ನಾನು ನಿಮಗೆ ಅಧ್ಯಕ್ಷ ನಿಮಗೆ ರೀಚ್ ಆಗ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಫೋನ್ ಸಿಗ್ಲಿಲ್ಲ, ಆದ್ರೆ ನಿಮ್ಮ ಪ್ರಧಾನ ಕಾರ್ಯದರ್ಶಿ ನಾನು ದೂರವಾಣಿ ಕರೆ ಮಾಡಿ ಮಾಹಿತಿನ ಕೊಟ್ಟಿದ್ದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನನಗನ್ನಿಸ್ತದೆ ನಮ್ಮ ಪಕ್ಷದ ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಆ ಮಾತನ್ನು ಹೇಳಿದಾಗ ನಮ್ಮ ಪ್ರಧಾನ ಕಾರ್ಯದರ್ಶಿ ಕೂಡ ನಾನು ದೂರವಾಣಿ ಕರೆ ಮಾಡಿ ಕೇಳಿದೆ. ನಾನು ಅವರು ಹೌದು ಸದಾನಗೌಡರು ಫೋನ್ ಮಾಡಿದ್ರು, ಅದೇ ಸ್ಪೆಸಿಫಿಕ್ ಆಗಿ ಯಾವ್ದು ಮಾಹಿತಿ ಕೊಡ್ಲಿಲ್ಲ. ಇಲ್ಲ ಅಧ್ಯಕ್ಷರು ತಿಳಿಸಿ ಯಾವುದೇ ಕಾರಣಕ್ಕೂ 28 ಗೆಲ್ಲದಕ್ಕೆ ನಮಗೆ 27.65 ಓಟ್ಗಳು ಬೇಕಿತ್ತು. ಸೊ 28 ಮತಕ್ಕೆ ಸೀಮಿತ ಆಗೋದ್ ಬೇಡ, ಕನಿಷ್ಠ 29-30 ಓಟನ್ನ ತೆಗೆದುಕೊಳ್ಳಿ. 28ಕ್ಕೆ ಸೀಮಿತ ಆಗೋದ್ ಬೇಡ, ರಾಜ್ಯಾಧ್ಯಕ್ಷರ ಗಮನಕ್ಕೆ ತಗೊಬನ್ನಿ. ಕೆಲವು ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಸೊ ಇಟ್ ವಾಸ್ ಅ ಜನರಲೈಸ್ ಸ್ಟೇಟ್ಮೆಂಟ್ ಗಿವನ್ ಬೈ ಡಿ ವಿ ಸದಾನಂದ ಗೌಡಜಿ.